ನಿಮ್ ಕಾಂಗ್ರೆಸ್ ಕೊಡುಗೆ ಏನಿದೆ? ಖಾಲಿ ಚೆಂಬು. ಈ ಜಿಲ್ಲೆ ರಾಜ್ಯದ 6 ಕೋಟಿ ಜನಕ್ಕೆ ಖಾಲಿ ಚೆಂಬು ಕೊಟ್ಟು ಭಿಕ್ಷೆ ಎತ್ತಿ ನೀವು ಅಂತ ಕೊಟ್ಟಿದ್ದೀರಿ. ನಿಮ್ಮ ಕೊಡುಗೆ ಅಷ್ಟೇ. ಮಾನ ಮರ್ಯಾದೆಯಿಂದ ಇದ್ರೆ ಈ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಮತ ಕೇಳಕ್ ಹೋಗೋದು ಕಾಂಗ್ರೆಸ್. ತಡೀರಿ. ಶಿಕ್ಷಣ ಇಲಾಖೆ ಏನ್ ಕೊಟ್ಟರು ಇವರು? 60 ವರ್ಷ ಕಾಂಗ್ರೆಸ್ ಶಿಕ್ಷಣ ಇಲಾಖೆ ಏನ್ ಕೊಟ್ಟರು ರಾಜ್ಯದ ಜನತೆಗೆ, ಹಳ್ಳಿ ಮಕ್ಕಳಿಗೆ? ಇವತ್ತು ಉದಾಹರಣೆಗೆ ಹೇಳೋದಾದ್ರೆ 60 ತಾಲೂಕು ಕೇಂದ್ರದಲ್ಲಿ PU ಕಾಲೇಜ್ ಇರಲಿಲ್ಲ. ಸುಮಾರು 50 ತಾಲೂಕು ಕೇಂದ್ರದಲ್ಲಿ ಫಸ್ಟ್ ಏಡ್ ಕಾಲೇಜ್ ಇರಲಿಲ್ಲ. ಸುಮಾರು 4 ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಏಡ್ ಕಾಲೇಜ್ ಇತ್ತೇನ್ರಿ ಇವರು? ಶಿಕ್ಷಣ ಕೊಟ್ಟರೆ ಅವ್ರಿಗೇನಾದ್ರು ಗೌರವ ಇದೆಯಂದ್ರೆ ಆ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. 12 ತಿಂಗಳಲ್ಲಿ ಏನು ಕೊಡ್ತಾರೆ? ಆ ಚೆಂಪು ಕೊಟ್ಟು ಈ ರಾಜ್ಯದ ಜನತೆಗೆ ಈ 60 ವರ್ಷದ ಕಾಂಗ್ರೆಸ್ಸು ಆ ಚೆಂಪು ಕೊಟ್ಬಿಟ್ಟಾರಲ್ಲ ಹೇಳಿ. 12 ತಿಂಗಳಿಂದ ನಾವು ಚೆಂಪು ಇಟ್ಕೊಂಡು ಎಲ್ಲ ಕಡೆ ಹೋಗಿ ಸ್ವಾಮಿ ಈ ಚೆಂಬಲ್ಲಿ ಯಾರು ಇದ್ರೆ ಹಾಕಿ ಕಾಣಿಕೆ ನಾವು ತುಂಬೋ ಇದ್ದೆ ಕಾಂಗ್ರೆಸ್ ಟೆಜರಿ ಜನ ಖಾಲಿ ಚೆಂಪು ಕೊಟ್ಬಿಟ್ಟಾರೆ. ಏನು ಕೊಟ್ಟಿದ್ದಾರೆ ಕೊಡುಗೆ? ರಾಜ್ಯದ ಜನತೆಗೆ ಕೊಡುಗೆ ಏನು? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕೊಡುಗೆ ಏನು? ಯಾವ ಕೊಡುಗೆ ಇದೆ? ಒಂದು ಚೆಂಪು ಕೊಟ್ಬಿಟ್ಟು ನೀವು ಇಡೀ ಜನ ನಾವು 60 ವರ್ಷದಿಂದ ಚೆಂಪು ಕೊಟ್ಬಿಟ್ಟಿದ್ದೀವಿ, ಈಗ ಮತ್ತೆ 12 ತಿಂಗಳಿಗೆ ರಾಜ್ಯ ಜನತೆ ಚೆಂಪು 5 ಕೊಟ್ಬಿಟ್ಟು ಪಾಪ ಆ ಮೋದಿ ಏನೋ ಚೆಂಬೆಲ್ಲ ತುಂಬ್ಯವ್ರೆ, ಇವ್ರು ಖಾಲಿ ಮಾಡ್ತಾವ್ರೆ. ಮೋದಿ ಕೊಟ್ಟಂತ ಬರ್ತಿ ತುಂಬೋದು ಮೋದಿಯವರು, ಇವ್ರು ಖಾಲಿ ಮಾಡೋರು. ಏನು ಮಾಡೋಣ ಈಗ? ಏನು ಈ ಜಿಲ್ಲೆ ಕೊಟ್ಟಂತ ಕೊಡುಗೆ ಏನು? ಕಾಂಗ್ರೆಸ್ ಕೊಡುಗೆ ಏನು? DK ಶಿವಕುಮಾರ್ ಅವರೇ, ನಿಮ್ಮ ಕೊಡುಗೆ ಏನಿದೆ ಈ ಜಿಲ್ಲೆಗೆ? ಏನು ಕೊಡುಗೆ ಇದೆ? ಅವ್ರ ಕೊಡುಗೆ ಇಷ್ಟೇ. ಇಂಧನ ಇಲಾಖೆ ಮಂತ್ರಿಯಾಗಿ 48,000 ಕೋಟಿ ಸಾಲ ಮಾಡಿರೋದೇ ಕೊಡುಗೆ. ನಿಮ್ಮ ಮೇಲೆ 48,000 ಕೋಟಿ ರೈತರೇ ಸಾಲ ಇಟ್ಟೋಗಿದ್ದಾರೆ. ನಾನು 4 ವರ್ಷ ಇಂಧನ ಮಂತ್ರಿಯಾಗಿ ಬೆಂಗಳೂರು ಬೆಸ್ಕಾಮಲ್ಲಿ 500 ಕೋಟಿ ಇಟ್ಟು ಬಂದಿದ್ದೀನಿ. 500 ಕೋಟಿ ಇಟ್ಟಿದ್ದೀನೋ ಇಲ್ವೋ ಜನಕೇಶನ್ ಸನ್ನಿಧಿಲಿ ಹೇಳ್ತಾ ಇದ್ದೀನಿ. ಒಂದು ಬಿಡುಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿದಿನ? ಸುಮಾರು 1 ವರ್ಷಕ್ಕೊಂದು ಸ್ಟೇಷನ್ ಅಂತ 600 ಸಬ್ ಸ್ಟೇಷನ್ ಮಾಡಿದಿಲ್ವ? ಮತ್ತದಲ್ಲದೆ ಇಂಧನ ಇಲಾಖೆಯಲ್ಲಿ ಪ್ರತಿ ಮನೆಗೆ ನಾನು ಕಾಲದಲ್ಲಿ ಒಂದು ಮನೆ ಬಿಡದಂಗೆ ಕರೆಂಟ್ ಹೇಳ್ಕೊಟ್ರೆ ನಿಜವೋ ಇಲ್ವೋ ಹೇಳಿ? 5,000 ರೂಪಾಯಿಗೆ ಒಂದು TC ಕೊಡ್ತಾ ಇದ್ದೆ. ಇಂಡಿವಿಜುವಲ್ TC 25 kgದು, 25 kg ಇಂಡಿವಿಜುವಲ್ ಸೀಟ್ TV. ಸುಮಾರು 50 ಸ್ಟೇಷನ್ ನನ್ನ ಜಿಲ್ಲೆಯ ರೈತರಿಗೆ ನಾನು ಬಂದಾಗ ಯಾಕಪ್ಪ ಇದು ತಗೊಂಡೆ ನೀನು? 15 ದಿನ ಆಯ್ತು, 20 ದಿನ ಆಯ್ತು, ತಿಂಗಳು ಹೋಯ್ತು, ಈ ಕಾಂಗ್ರೆಸ್ನವರು ಹಿಂಗೆ ಇಟ್ಟು ಹೋಗ್ಯಾರಲ್ಲಪ್ಪ, ನೀನು ಯಾಕಪ್ಪ ತಾನು ಕೆಟ್ಟ ಸುತ್ತಾಯ್ತಿ ಅಂತ ಜನ ಬಂದ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.